ಇನ್ನು ಮುಂದಿನ ಸುದ್ದಿ, 11ಕ್ಕೂ ಹೆಚ್ಚು ಜಾನುವಾರುಗಳಿಗೆ ಮತ್ತು 3 ಕಚ್ಚಿದೆ ಹುಚ್ಚು ನಾಯಿಗಳು. ಹೌದು, ಈ ಸುದ್ದಿ ನಿಮ್ಮ ಮುಂದೆ ಬಿತ್ತರಿಸ್ತಿರುವಂತಹ ಸಂದರ್ಭದಲ್ಲಿ ನಿಮಗೂ ಏನು ಆಶ್ಚರ್ಯ ರೀ, ಬರೀ ಹುಚ್ಚು ನಾಯಿಯ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ರಿ, ಇದರಲ್ಲಿ ಏನು ದೊಡ್ಡ ಮ್ಯಾಟರ್ ರೀ ಅಂತ ನಿಮಗೂ ಕೂಡ ಅನ್ನಿಸ್ಬೋದು. ಆದರೆ ಈ ಹುಚ್ಚು ನಾಯಿಗಳು ಮಾಡಿರುವಂತಹ ಕೆಲಸ ಮತ್ತು ಕರ್ಮಕಾಂಡ ಅಷ್ಟಿಷ್ಟಲ್ಲ. ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ದನ ಕರುಗಳು ಇವತ್ತು ರೇಬಿಸ್ ರೋಗಕ್ಕೆ ತುತ್ತಾಗುವುದರಿಂದ ಬಚಾವಾಗಿದೆ. ಕೆಲವೊಂದಿಷ್ಟು ಕರುಗಳು ಕೂಡ ಸತ್ತು ಹೋದಂತಹ ಘಟನೆ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಇಟ್ಗ್ಯಾಳ ಮತ್ತು ನಾಗಮಾರಪಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಇನ್ನು ಶೇಷರಾವ್ ಕೋಳೆ, ಸೂರ್ಯಕಾಂತ್ ಹಾವಪ್ಪ ಎನ್ನುವರಿಗೆ ಸೇರಿದಂತಹ ಜಾನುವಾರುಗಳಿಗೆ ಈ ಹುಚ್ಚು ನಾಯಿಗಳು ಕಚ್ಚಿರುವಂಥದ್ದು. ಮತ್ತು ಇಟ್ಗ್ಯಾಳ ಗ್ರಾಮದ ಸಂಜು ಸಾಗರ್, ಸಕ್ರಮ್, ಅಪ್ಪಾರಾವ್ ಬಿರಾದರ್, ವೆಂಕಟ್ ರೆಡ್ಡಿ ಕುಂಬಾರೆ ಅವರ ಎಮ್ಮಿಗಳಿಗೆ, ಅಂಬಾದಾಸ್ ರೆಡ್ಡಿ ಅವರ 2 ಎಮ್ಮಿಗಳ ಕರುಗಳಿಗೆ, ಮಾಧು ಪರೀಟ್, ಮಾರುತಿ ಸತಾರ್ ಮತ್ತು ವೆಂಕಟ್ ರೆಡ್ಡಿ, ಮನೋಹರ್ ಪಾಟೀಲ್ ಎನ್ನುವರ ಜಾನುವಾರುಗಳಿಗೆ ಈ ಹುಚ್ಚು ನಾಯಿ ಕಚ್ಚಿದೆ. ಇಟ್ಗ್ಯಾಳ ಗ್ರಾಮದಲ್ಲಿ ಸರಿಸುಮಾರು 10ಕ್ಕೂ ಹೆಚ್ಚು ಜಾನುವಾರುಗಳಿಗೆ ಈ ಹುಚ್ಚು ನಾಯಿ ಕಚ್ಚಿದೆ. ಆದರೆ ಇಲ್ಲಿಯವರೆಗೆ ಯಾವ ಅಧಿಕಾರಿಗಳು ಬಂದಿಲ್ಲ ಅಂತ ಆ ಗ್ರಾಮಸ್ಥರು ಆರೋಪವನ್ನು ಮಾಡಿದ್ರು. ಅನೇಕ ಪತ್ರಿಕೆ ಮಾಧ್ಯಮಗಳಲ್ಲಿ ಕೂಡ ಈ ಒಂದು ಸುದ್ದಿ ಬಿತ್ತರ ಆಗಿತ್ತು. ಸುದ್ದಿ ಬಿತ್ತರವಾದ ಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಆದರೆ ಅತ್ತೆ ಸತ್ತ 6 ತಿಂಗಳಿಗೆ ನೆತ್ತಿ ಬಡ್ಕೊಂಡು ಅತ್ತಳ ಅಂತ ನಮ್ಮ ಬೀದರ್ ಭಾಷೆಯಲ್ಲಿ ಒಂದು ಗಾದೆ ಇದೆ. ಆ ಸೇಮ್ ಗಾದೆ ಈಗ ಪಶು ವೈದ್ಯರ ನಿರ್ಲಕ್ಷ್ಯಕ್ಕೆ ಒಂದು ನೈಜ ಉದಾಹರಣೆ ಅಂತ ಹೇಳ್ಬೋದು. ಸುದ್ದಿ ಬಿತ್ತರ ಆ ಒಂದು ನಾಯಿಗಳು ಜಾನುವಾರುಗಳಿಗೆ ಕಚ್ಚದು, ಅದ್ರ ಮೇಲೆ ಸುದ್ದಿ ಆಯಿತು. ಸುದ್ದಿ ಬಿತ್ತರವಾದ ಮೇಲೆ ಏನೋ ನಮ್ಮ ಮೇಲೆ ಎನ್ಕ್ವೈರಿ ಆಗಬಾರ್ದು, ನಮಗೆ ಸಸ್ಪೆಂಡ್ ಮಾಡಬಾರ್ದು ಅನ್ನೋ ಲೆಕ್ಕಕ್ಕೆ ಬಂದು ಭೇಟಿ ಕೊಟ್ಟು ಹೋದರು. ಏನಕ್ಕೆ ಭೇಟಿ ಕೊಟ್ರಿ? 10 ಜನವರಿ ಕಚ್ಚಿತ್ತು, ಇನ್ನೊಂದು 10 ಕಚ್ಚಿದ್ರು ಕೂಡ ನಿಮ್ಮ ಮನೆಯದು ಏನು ಹೋಗ್ತಾ ಇರಲಿಲ್ಲ, ರೈತರದ್ದು ಹೋಗ್ತಾ ಇತ್ತು. ಆರಾಮಾಗಿ ಅಲ್ಲೇ AC ರೂಮಲ್ಲಿ ಇರ್ಬೋದಿತ್ತಲ್ಲ, ಏನಕ್ಕೆ ಬಂದ್ರಿ? ಅಂದರೆ ಈ ಹಳ್ಳಿಗಳಲ್ಲಿ ಏನಾಗುತ್ತೆ ಅನ್ನೋದು ನಿಮ್ಮ ಕಾಳಜಿ ಇಲ್ಲ ಹಂಗಿದ್ರೆ ಅಧಿಕಾರಿಗಳಿಗೆ. ಸಂಪೂರ್ಣವಾಗಿ ಆಡಳಿತ ವೈಫಲ್ಯ ಎಷ್ಟು ಅಂತ ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ. ಪಶು ವೈದ್ಯರಿಗೆ ಸರ್ಕಾರ ಸಂಬಳ ಕೊಡೋದು ಪಶುಗಳ ರಕ್ಷಣೆಗೆ, ಪಶುಗಳ ಸುರಕ್ಷತೆಗೆ ಮತ್ತು ಪಶುಗಳಿಗೆ ಯಾವುದೇ ರೋಗಗಳು ಬರದಂತೆ. ಆ ಪಶುಗಳು ರೈತನ ಒಂದು ಉಪಕಸುಬಿನ ಭಾಗ. ಸೊ ಹಾಗಾಗಿ ರೈತನ ಬೆನ್ನೆಲುಬಾಗಿ ಪಶುಗಳು ಇರ್ತವೆ. ಅವುಗಳ ರಕ್ಷಣೆ ಮಾಡಲಿಲ್ಲ ಅಂದರೆ ನಿಮಗೆ ಸರ್ಕಾರಿ ಸ್ಯಾಲ್ರಿಗಳು ಯಾತಕ್ರಿ, ನಿಮಗೆ ಸರ್ಕಾರಿ ಸಂಬಳ ಯಾತಕ್ಕೆ? ಸುಮ್ಮನೆ ನೌಕರಿ ಬಿಟ್ಟು ಮನೆಯಲ್ಲಿ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮನೆಯಲ್ಲಿ ಏನಕ್ರಿ ಪೇಮೆಂಟ್ ಬೇಕು? ಅಂದರೆ ರೈತ ಅಂದರೆ ಯಾಕ್ರಿ ಇಷ್ಟು ನಿಷ್ಕಾಳಜಿ ನಿಮಗೆ? ರೈತನಿಗೆ ಆದಾಯದ ಮೂಲ ಒಂದು ಕೃಷಿ, ಇನ್ನೊಂದು ಉಪಕಸುಬು. ಯಾವುದಾದ್ರೂ ಉಪಕಸುಬು ಮಾಡಿ ದನ ಕರುಗಳನ್ನು ಸಾಕೊಂತಾನೆ. ಯಾವುದೋ ಹುಚ್ಚುನಾಯಿ ಬಂದು ಕಚ್ ಹೋಗುತ್ತೆ, ರೇಬಿಸ್ ಲಸಿಕೆ ಹಾಕಬೇಕಾದ್ರೆ ಡೋಸ್ ಕಡಿಮೆ ಇರುತ್ತೆ. ಸಡನ್ ಆಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಿಮ್ಮ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕರೆ ಮಾಡಿ ಡೋಸ್ಗಳನ್ನು ತರಿಸ್ಕೊಂಡು ಆ ಪಶುಗಳಿಗೆ ಕೊಟ್ಟರೆ ರೈತ ಎಷ್ಟು ಆರಾಮಾಗಿರ್ತಿದ್ದ. ಆದರೆ ಅದನ್ನೆಲ್ಲ ಬಿಟ್ಟು ಅವರು ಹೊರಗಿನಿಂದ ಖಾಸಗಿಯಾಗಿ ಲಸಿಕೆಗಳು ತಂದು ಹಾಕಿಸ್ಕೊಳ್ಳೋ ತನಕ ನೀವು ಬರಲ್ಲ ಅಂದರೆ ನಿಮಗೆ ಸರ್ಕಾರಿ ಸಂಬಳ ಯಾತಕ್ರಿ? ಪಾಪ ಪಶುವೈದ್ಯಾಧಿಕ ಉಪನಿರ್ದೇಶಕರಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ತುಂಬ ಒಳ್ಳೆ ಮನುಷ್ಯ ಅಂತ ಹೇಳ್ತಾ ಇದ್ರು. ಸರ್, ನಾವು ಆ್ಯಕ್ಷನ್ ತಗೊಂಡಿದ್ದೀವಿ, ಇವತ್ತು ಲಸಿಕೆ ಕಳಿಸ್ಕೊಟ್ಟಿದ್ವಿ. ಸರ್, ಕಳಿಸ್ಕೊಟ್ಟಿದ್ದೀರಾ, ನಿಮ್ಮ ಬಗ್ಗೆ ಗೌರವ ಇದೆ. ಆದರೆ ಕೆಳ ಹಂತದ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನೀವು ಗಮನ ಹರಿಸ್ಬೇಕಾಗತ್ತೆ. ಬರೀ ನಮಗೆ ಸಬೂಬು ಹೇಳೋದು, ನಮಗೆ ಉತ್ತರ ಹೇಳೋದು ಬೇಡ. ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಕೂಡ ಸರಿಯಾಗಿ ಕೆಲಸ ಮಾಡುವ ಹಾಗೆ ನೋಡಿ. ಬರೀ ಪತ್ರಕರ್ತರ ನೆನಪು ಕೊಟ್ಟಾಗ ಮಾತ್ರ ಅಧಿಕಾರಿಗಳಿಗೆ ನೆನಪು ಬರುತ್ತಾ? ಅಂದರೆ ಪೇಮೆಂಟ್ ನಾವು ಕೊಡ್ತಾ ಇದ್ದೀವ, ಸರ್ಕಾರ ಕೊಡ್ತಾ ಇದೆಯಾ? ಸರ್ಕಾರ ತಾನೇ. ಸರ್ಕಾರಿ ಅಂದರೆ ಜನರು ಕೆಲಸ ಮಾಡ್ಲಿಕ್ಕೆ ತಾನೇ ಪೇಮೆಂಟ್ ಕೊಡ್ತಾ ಇರೋದು. ನಾವು ಪತ್ರಕರ್ತರು ಹೇಳದ ಮೇಲೆ ಎಚ್ಚೆತ್ಕೊಳ್ತೀರಾ? ಅಲ್ಲಿ ತನಕ ನೀವು ಏನ್ರಿ ಮಾಡ್ತೀರಾ? AC ರೂಮಲ್ಲಿ ಏನು ಮಾಡ್ತೀರಾ? AC ರೂಮಲ್ಲಿ ಎಲ್ಲದಕ್ಕೆ ಪತ್ರಕರ್ತರು ಸುದ್ದಿ ಮಾಡಬೇಕು. ಆ ಸುದ್ದಿ ನೋಡಿ ನೀವು ಹೋಗ್ತೀರಾ? ಇಲ್ಲ ಪತ್ರಕರ್ತರು ಫೋನ್ ಮಾಡಿ ಹೇಳಿದಾಗ ನೀವು ಹೋಗ್ತೀರಾ? ಅಂದರೆ ನಿಮ್ಮ ಸರ್ಕಾರಿ ಸಂಬಳ, ಜನರ ತೆರಿಗೆಯಿಂದ ಬರ್ತಿರುವಂತಹ ಸರ್ಕಾರಿ ಸಂಬಳ ಜನರಿಗೆ ಕೆಲಸ ಮಾಡಲಿಕ್ಕೆ ವಿನಃ ನೀವು ಆರಾಮಾಗಿ AC ರೂಮಲ್ಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಂಡು ಯಾರು ಜಾನುವಾರುಗಳು ಸತ್ರೂ ಪರವಾಗಿಲ್ಲ, ಆ ಹುಚ್ಚನ ಯಾರಿಗೆ ಕಚ್ಚಿದ್ರೂ ಪರವಾಗಿಲ್ಲ, ಅದು ಏನಾಗುತ್ತೆ ಆಗಲಿ ಬಿಡಿ ಅಂತ ನೋಡ್ಕೊಂಡು ಕೂಳಕ್ಕೆ ನಿಮಗೆ ಯಾಕ್ರಿ ಸಂಬಳ? ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇರೆ ಕಡೆ ಟ್ರಾನ್ಸ್ಫರ್ ಹಾಕಿಸ್ಕೊಂಡು ಹೋಗಿ. ಸುಮ್ಮನೆ ಬೀದರ್ ಜಿಲ್ಲೆಯಲ್ಲಿ ಉಳ್ಕೊಂಡು ಜಿಲ್ಲೆಯ ಮರ್ಯಾದೆಯನ್ನು ಯಾಕೆ ಕಳೀತಾ ಇದ್ದೀರಾ? ಸುಮ್ಮನೆ ಜಾನುವಾರುಗಳಿಗೆ ಕಚ್ಚಿತು ಆಯಿತು. ಮೊನ್ನೆ ಒಬ್ಬ ಕ್ರೀಡಾಪಟು, ಖ್ಯಾತ ಕಬಡ್ಡಿ ಆಟಗಾರ, ಹುಚ್ಚಿನ ನಾಯಿ ಸಹಾಯ ಚರಂಡಿಯಲ್ಲಿ ಬಿದ್ದ ನಾಯಿಗೆ ಸಹಾಯ ಮಾಡ್ಲಿಕ್ಕೆ ಹೋದಾಗ ನಾಯಿ ಕಚ್ಚಿತು, ರೇಬಿಸ್ ರೋಗದಿಂದ ಆ ವ್ಯಕ್ತಿ ಸತ್ತ. ಅದೇ ಒಂದು ಹುಚ್ಚು ನಾಯಿಗಳು ಯಾವುದಾದ್ರೂ ಸಣ್ಣ ಮಕ್ಕಳಿಗೆ, ಒಂದು 8-10 ಸಣ್ಣ ಮಕ್ಕಳಿಗೆ ಕಚ್ಚಿದ್ರೆ, ರೇಬಿಸ್ ಆಗಿದ್ರೆ ಯಾರ್ರೀ ಹೊಣೆ? ಜಾನುವಾರುಗಳು ಕಚ್ಚಿದ್ರೆ ಪಶು ವೈದ್ಯಾಧಿಕಾರಿಗಳು
ವ್ಯಾಕ್ಸಿನ್ ಕಳ್ಸೋಕೆ ವಾರ ವಾರ ಮಾಡ್ತೀರಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ಜಾನುವಾರುಗಳೆಲ್ಲ ಸತ್ತು ಹೋದಾಗ, ರೈತ ಸಂಕಷ್ಟಕ್ಕೆ ಹೋದಾಗ ಬಂದು ನೀವು ವೀಕ್ಷಣೆ ಮಾಡ್ತೀರಾ. ಯಾವ ಜಾನುವಾರುಗಳು ಸತ್ತಿಲ್ಲ, ಏನೋ ಒಂದೆರಡು ಸತ್ತಿದ್ದಾವೆ, ಓಕೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ರೈತನ ಮೂಲ ಆದಾಯಕ್ಕೆ ಧಕ್ಕೆ ಆದರೆ ನಿಮ್ಮ ಇಲಾಖೆ ಕೊಡುತ್ತಾ ದುಡ್ಡು? ಏನು ಮಾಡ್ತಾ ಇದ್ದಾರೆ ಸಚಿವರು? ಸರ್, ಇವ್ರ ಬಗ್ಗೆ ಆ್ಯಕ್ಷನ್ ಆಗಬೇಕು. ನಾನು ಜಿಲ್ಲಾ ಉಪನಿರ್ದೇಶಕರಾದ ನರಸಪ್ಪ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ವರದಿಯನ್ನು ತರಿಸ್ಕೊಳ್ಬೇಕು, ಅಧಿಕಾರಿಗಳ ಅಮಾನತ್ ಆಗಬೇಕು. ಇಲ್ಲ ಅಂದರೆ ಇವರ ಮೈಗೆ ದಪ್ಪದ ಚರ್ಮದ ಇವರಿಗೆ ದಪ್ಪ ಚರ್ಮಕ್ಕೆ ಏನೂ ಆಗಲ್ಲ. ಬರ್ತಾರೆ ಸುದ್ದಿ, ಇವರು ಪತ್ರಕರ್ತರು ಸುದ್ದಿ ಮಾಡ್ತಾರೆ, ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಹೋಗ್ತಾರೆ ಅಂದಂಗಾಗುತ್ತೆ. ಇಷ್ಟೊಂದು ಬೇಜವಾಬ್ದಾರಿತನವನ್ನು ಅಲ್ಲಿರುವಂಥ ಸ್ಥಳೀಯರು ಕೂಡ ಸಹಿಸಬಾರ್ದು. 2 ದಿನ ಬರಲಿಲ್ಲ ಅಂದ್ರೆ ಅವ್ರ ಕಚೇರಿ ಮುಂದೆ ಟೆಂಟ್ ಹಾಕೊಂಡು ಕೂತ್ಕೋಬೇಕು. ಚಿಂತಾಕಿ ಕ್ಷೇತ್ರ ಜನರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಅಧಿಕಾರಿ ಸರಿಯಾಗಿ ಕೆಲಸ ಮಾಡದೆ ಹೋದರೆ ನೀವು ಏನು ಮಾಡಬೇಡಿ. ಯಾವ ಅಧಿಕಾರಿ ಸರಿಯಾಗಿ ಕೆಲಸ ಮಾಡಲ್ಲ, ಆ ಅಧಿಕಾರಿಯ ಆಫೀಸ್ ಮುಂದೆ ಒಂದು 500-600 ರೂಪಾಯಿ ಕೊಟ್ಟು ಟೆಂಟ್ ಹಾಕೊಂಡು 2 ದಿನ ಕೂತ್ಕೊಳ್ಳಿ. ಅವರಲ್ಲ, ಮೇಲಿನ ಅಧಿಕಾರಿ ಬಂದು ನಿಮ್ಗೆ ಕೆಲಸ ಮಾಡಿಸ್ಕೊಡ್ತಾನೆ. ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ಅವಾಗ ನೋಡಕ್ ಬರುತ್ತೆ. ಯಾರಿಗೂ ಹೆದರಬೇಡಿ. ಪ್ರಜಾಪ್ರಭುತ್ವ ದೇಶ. ಏನೇ ಅನ್ಲಿ, ಅವನು ಯಾವ ಪಕ್ಷದವನೇ ಇರಲಿ, ಯಾರೇ ಇರಲಿ, ಯಾವ ಅಧಿಕಾರಿನೇ ಇರಲಿ, ಕೆಲಸ ಆಗ್ಲಿಲ್ವಾ ಆಫೀಸ್ ಮುಂದೆ ಕುತ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದನ್ನ ಕಲೀರಿ. ಇಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ರಾಜಕಾರಣಿಗಳ ಪಾಡಿಗೆ ರಾಜಕಾರಣಿಗಳು ಇರ್ತಾರೆ. ನಿಮ್ಮನ್ನ ನೀವು ಇವ್ರು ಏನು ಕೇಳಲ್ಲ ಅಂತ ನಿಮ್ಮನ್ನು ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಕೊಳ್ಳೋದನ್ನ ಕಲೀರಿ. ಮಾಡಲಿಲ್ಲ ಅಂದ್ರೆ ಅಲ್ಲೇ ಟೆಂಟ್ ಹಾಕಿ ಕೂತ್ಕೊಳ್ಳಿ. ಚಿಂತಾಕಿ ಅವರಿಗೆ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ. ಈ ಘಟನೆ ಕೂಡ ಚಿಂತಾಕಿ ಹೋಬಳಿ ಕ್ಷೇತ್ರದಲ್ಲೇ ಜರುಗಿರುವಂಥದ್ದು. ಎಸ್, ಇನ್ನು ಮುಂದಿನ ಸುದ್ದಿ.